ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮ್ಮಲ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ವಿಶೇಷತೆ ಅಂತೇಳಿ ನೋಡೋಣ. ನಾನು ಬಾಟ್ಲು ತೊಗೊಂಡಿದ್ದೀನಿ. ಬಾಟ್ಲಿನಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಈಗ ಜ್ಯೂಸ್ದಿರಲಿ ನೀರ್ದಾಗಲಿ ಬಾಟಲ್ನ ನಾವು ಬಿಸಾಕ್ಬಿಡ್ತೀವಿ. ಅದನ್ನು ಬಿಸಾಕೋದಕ್ಕಿಂತ ಅದರಲ್ಲಿ ಏನು ಮಾಡ್ಬೋದು ಅನ್ನೋದನ್ನು ನಾವು ನೋಡ್ಕೋಬೇಕು ಫ್ರೆಂಡ್ಸ್. ಈಗ ನೋಡಿ, ನಾನು ಕೆಳಗಡೆ ಭಾಗನ ಕಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಕೆಳಗಡೆ ಭಾಗದ ಕಟ್ ಮಾಡ್ಕೊಂಡು ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಒಂದು ಗಿಫ್ಟ್ ಥರ ರೆಡಿ ಮಾಡ್ತಾಯಿದ್ದೀನಿ. ನಾವು ಯಾವ ರೀತಿ ಬೇಕಾದರೂ ನಾವು ಕ್ರಿಯೇಟಿವ್ ಆಗಿ ಮಾಡ್ಬೋದು. ಯೋಚನೆ ಮಾಡಿ ನಿಧಾನಕ್ಕೆ ನಾವು ಅದನ್ನು ಆಲೋಚನೆ ಮಾಡಿ ನಾವು ಗಿಫ್ಟ್ ರೆಡಿ ಮಾಡ್ಬೋದು. ಶೋಕೇಸಲ್ಲಿ ಇಡ್ಬೋದು, ಇಲ್ಲ ಇನ್ನೊಬ್ರಿಗೂ ಸಹ ಕೊಡ್ಬೋದು. ಇದನ್ನು ಆ ರೀತಿ ಚೆನ್ನಾಗೂ ಇರುತ್ತೆ ಫ್ರೆಂಡ್ಸ್. ಈಗ ನೋಡಿ, ನಾನು ಗ್ಲಿಟರ್ ಫಾರ್ಮ್ ತೊಗೊಂಡು ಯೆಲ್ಲೋ ಕಲರ್ ತೊಗೊಂಡಿದ್ದೆ, ಗೋಲ್ಡನ್ ಕಲರ್ದು. ಅದನ್ನು ತಗೊಂಡು ನೀಟಾಗಿ ಅದು ರೌಂಡ್ ಶೇಪಾಗಿ ಕಟ್ ಮಾಡ್ಕೊಂಡು ಏನು ಮಾಡ್ತಿದ್ದೀನಿ, ಅದಕ್ಕೆ ಫಸ್ಟು ಅಂಟಿಸ್ಕೊಳ್ತೀನಿ. ಇದು ಅಂಟಿಸ್ಕೊಂಡು ಆದಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ, ಈಗ ಸೈಡ್ಸ್ ಇದೆಯಲ್ಲ, ಆ ಡೂಮ್ ಬಿಟ್ಟು ಸೈಡ್ಸ್ ಇದೆಯಲ್ಲ, ಆ ಸೈಡ್ಸ್ನೂ ನಾವು ಕವರ್ ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ ನಾನು ಏನು ಮಾಡ್ತೀನಿ ಅಂತಂದರೆ, ಒಳಗಡೆಗೆ ಫುಲ್ ಪ್ಲೇನ್ ಆಗಿದ್ದರೆ ಅದು ಚೆನ್ನಾಗಿರಲ್ಲ ಅಂತೇಳಿ ನಾನು ಸ್ಮಾಲ್ ಇದು ವೈಟ್ ಕಲರ್ದು ಬೆಂಡನ್ನು ಹಾಕಿದ್ದೀನಿ. ಈಗ ನೋಡಿ ಹಾಕ್ತಾಯಿದ್ದೀನಿ. ಅದನ್ನು ಫಿಲ್ ಮಾಡಿ ಮತ್ತೆ ಅದನ್ನು ಕವರ್ ಮಾಡಿ ನಾನು ಏನು ಮಾಡ್ತೀನಿ ಅಂತಂದರೆ, ಆ ಒಂದು ಸೈಡ್ಸ್ಗೆ ನಾನು ಈ ಥರ ಯೆಲ್ಲೋ ಕಲರ್ದು ಕಟ್ ಮಾಡಿಟ್ಕೊಂಡು ನಾನು ಹಾಕೋತೀನಿ. ಫಸ್ಟ್ ಕೆಳಗಡೆಗೆ ನಾವು ಔಟರ್ ಲೈನ್ ಹಾಕ್ಕೊಳ್ಬೇಕು, ಅದಾದಮೇಲೆ ಸೈಡ್ಸ್ಗೆ ಹಾಕಬೇಕು. ಇದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣದಾದ ಒಂದು ಮಾಹಿತಿನ ಕೊಡೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಏನಂತಂದರೆ, ದೊಡ್ಡವರಾಗಲಿ ವಯಸ್ಸಾಗಿರೋರಾಗಲಿ ಯಾರಾದ್ರೂ ಸಹ ಅಷ್ಟೇ, ಮಲ್ಗೆ ಎದ್ದಿದ್ದೇ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ದಯವಿಟ್ಟು. ನಾನು ಹೇಳೋದೇನಂತಂದರೆ, ಮಲ್ಗೆ ಎದ್ದಿದ್ದೆ ಏನೇ ಕೆಲಸ ಇರಲಿ, ಏನೇ ಇದ್ರೂ ಸಹ ಏನು ಮಾಡಬೇಕು ಅಂದರೆ, ಮಲ್ಗೆ ಎದ್ದು ಒಂದೆರಡು ನಿಮಿಷ ನಿಮ್ಮ ಬೆಡ್ಡಲ್ಲೇ ಕೂರಬೇಕು. ಕೂತು ನಿಮ್ಮ ಕೈನ ತೆಗೆದು ಕೈ ಉಜ್ಜಿ ಕಣ್ಣಿಗೆ ಇದು ಮಾಡಿಕೊಂಡ್ರೆ ಅದೊಂಥರ ಬೇರೆ ಮೂಡು ಇದಾಗುತ್ತೆ, ನಿಮಗೆ ಮೈಂಡ್ ಫ್ರೆಶ್ ಆಗುತ್ತೆ ನಿಮಗೆ. ಆಗ ನೀವೆದ್ದು ನಡೆದು ನಿಮ್ದೇನು ಕೆಲಸ ಇದೆ ಅದನ್ನು ನೀವು ನಿತ್ಯದ ಕೆಲಸ ಕಾರ್ಯಗಳನ್ನು ನೀವು ನೋಡ್ಕೋಬೋದು. ಈಗ ಮಲ್ಗೆ ಎದ್ದಿದೆ ನೀವು ನಡೆಯೋದಕ್ಕೆ ಹೋಗ್ತೀರಾ, ಕೆಲವರು ತಲೆ ಸುತ್ತು ಬೀಳ್ತಾರೆ, ಅದರಿಂದ ಬೇರೆ ರೀತಿ ಒಂದು ಕಾಯಿಲೆಗಳು ಬರುತ್ತೆ, ಮತ್ತು ಎಲ್ಲಿ ಬಿದ್ದರೂ ಏಟಾಗುತ್ತೆ. ಈ ರೀತಿ ಏಟ್ಗಳನ್ನ ಮಾಡ್ಕೋಬೇಡಿ ಅನ್ನೋದಕ್ಕೋಸ್ಕರ ನಾನು ಯಾರಾದ್ರೂ ಸಹ ಅಷ್ಟೇ, ಮಲ್ಗಿ ಎದ್ದು ಒಂದೆರಡು ನಿಮಿಷ ಇಲ್ಲ 1 ನಿಮಿಷ ನಿಮ್ಮ ಬೆಡ್ ಮೇಲೆ ಕೂತು ಆಮೇಲಿಂದ ನೀವು ನಿಮ್ಮ ಕೆಲಸಗಳನ್ನ ಮಾಡೋದಕ್ಕೆ ಹೋಗಿ ಅಂತೇಳಿ ನಾನು ಈ ಒಂದು ಸಣ್ಣ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀನಿ. ಈಗ ನೋಡಿ, ನಾನು ನಿಮ್ಗೆ ಹೇಳ್ದಂಗೆ ನಾನು ಓವರಾಲ್ ಅದನ್ನೆಲ್ಲ ಕವರ್ ಮಾಡಿದ್ದೀನಿ. ಈಗ ಏನು ಮಾಡ್ತಿದ್ದೀನಿ ಅಂತಂತಂದರೆ, ಇನ್ನೊಂದು ಗ್ಲಿಟರ್ ಫಾರ್ಮ್ನಲ್ಲಿ ತಗೊಂಡು ನಾನು ಹೂ ಮಾಡ್ಕೊಳ್ಳೋಣ. ಈಗ ಹೂ ಮೇಲ್ಗಡೆ ಅದು ರೌಂಡಾಗಿದೆಯಲ್ಲ, ಅಲ್ಲಿ ಹೂ ಮಾಡಿಡೋದಕ್ಕೆ ನಾನು ಏನು ಮಾಡ್ತಿದ್ದೀನಿ, ಬ್ಯಾಕ್ ಸೈಡ್ ನಾನು ತಿರುಗಿಸ್ಕೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಕಟ್ ಮಾಡೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಯಾಕಂದರೆ ಫುಲ್ ಕಟ್ ಮಾಡಿದ್ರೆ ಅದು ಕಟ್ಟಾಗೋಗುತ್ತೆ, ನಾವು ಅಂಟಿಸೋದಕ್ಕೆ ಆಗೋದಿಲ್ಲ. ಅದರಿಂದ ಏನು ಮಾಡಿ ಅಂತಂದರೆ, ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ. ಕಟ್ ಮಾಡಿಟ್ಕೊಂಡು ನಾವು ಏನು ಮಾಡೋಣ ಅಂತಂತಂದರೆ, ಈಗ ನೋಡಿ, ಈಗ ಇದನ್ನು ನಾವು ಈ ಥರ ನೀಟಾಗಿ ತಿರುಗಿಸ್ಕೊಂಡು ನಾವೇನು ಮಾಡೋಣ, ಒಳಗಡೆಗಾದಂಗೆ ನಾವು ಅದನ್ನು ಅಂಟಿಸ್ಕೊಂಡ್ರೆ ಅದು ನೀಟಾಗಿ ಬರುತ್ತೆ. ಆಗ ಏನು ಮಾಡಿ, ಸ್ವಲ್ಪ ಗ್ಲೂ ಹಾಕಿ ನಾವು ತಿರುಗಿಸ್ಕೊಂಡ್ರೆ ಅದು ಫುಲ್ಲು ನಮಗೆ ಹೂ ಥರ ಕೂರುತ್ತೆ. ಆ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಅದು ಪ್ಲೇನಾಗಿರೋದಕ್ಕಿಂತ ಈಗ ನೋಡಿ, ಒಳಗಡೆ ಹಾಕಿರೋದ್ರಿಂದ ಮಕ್ಕಳೇ ಅದನ್ನು ನಾವು ಇಟ್ಟಿರುವಾಗ ಏನು ಮಾಡ್ತಾರೆ ಅಂತಂದರೆ, ಅದನ್ನು ಒಂಥರ ಆಟ ಆಡೋದಕ್ಕೆ ತೊಗೊಳ್ತಾರೆ. ಶೋಕೇಸಲ್ಲಿ ಇಟ್ಟರೆ ನೀವು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ನೀವು ನಿಮ್ಮ ಆತ್ಮೀಯರಿಗೆ ನೀವು ಗಿಫ್ಟಾಗೂ ಸಹ ಕೊಡ್ಬೋದು. ಈಗ ನೋಡಿ, ಈ ರೀತಿ ನೀಟಾಗಿ ಸುತ್ತಕೊಂಡು ಸ್ವಲ್ಪ ಗ್ಲೂ ಹಾಕ್ಕೊಂಡು ಫುಲ್ಲು ನಾವು ನೀಟಾಗಿ ಸುತ್ತಕೊಂಡ್ರೆ ಅದು ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಅದು ಬಂದಾಗ ಅದರದ್ದು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಈಗ ನೀವು ಏನು ಮಾಡಿ ಅಂತಂತಂದರೆ, ಈ ರೀತಿ ಸಣ್ಣದಾದ ಒಂದು ಎಂಥ ಕ್ರಾಫ್ಟ್ ವರ್ಕ್ಗಳನ್ನ ನೀವು ಮನೆಯಲ್ಲೂ ಸಹ ಮಾಡ್ಬೋದು. ಇದು ಮಾಡಲಿ ಅಂತಲೇ ನನ್ನ ಒಂದು ವಿಡಿಯೋದ ಮುಖಾಂತರ, ನನ್ನ ಚಾನಲ್ ಮುಖಾಂತರ ಈ ಒಂದು ಸಣ್ಣದಾದ ಒಂದು ವಿಡಿಯೋಗಳನ್ನ ಮಾಡ್ತಾಯಿದ್ದೀನಿ. ನೀವು ನನಗೆ ಒಳ್ಳೆ ರೀತಿ ಸಪೋರ್ಟ್ ಮಾಡ್ತಂದರೆ ಇನ್ನೂ ಹೆಚ್ಚಿನ ಒಳ್ಳೆ ಒಂದು ವೀಡಿಯೋಗಳನ್ನ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಈಗ ನಾನು ಒಂದೇ ಕಲರ್ ಇದ್ದರೆ ಅದು ಇದಕ್ಕೆ ಚೆನ್ನಾಗಿರಲ್ಲ ಅಂತೇಳಿ ನಾನು ಏನು ತೊಗೊಂಡಿದ್ದೀನಿ, ಒಂಥರ ಬ್ರೌನ್ ಕಲರ್, ಡಾರ್ಕ್ ಬ್ರೌನಲ್ಲಿ ನಾನು ಅದು ಪ್ಲೇಟ್ ಕಟ್ ಮಾಡಿಕೊಂಡು ಅದು ಗ್ಲೂ ಹಾಕಿ ಸ್ಟಿಕ್ ಮಾಡಿ ಈಗ ಏನು ಮಾಡ್ತೀನಿ, ಫ್ಲವರ್ನ ಅಂಟಿಸ್ತಾ ಇದ್ದೀನಿ. ಫ್ಲವರ್ನ ಅಂಟಿಸಿ ಅದಕ್ಕೆ ಡೆಕೋರೇಟ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈ ರೀತಿ ನೀವು ಮನೆಯಲ್ಲೇ ಮಾಡಿ, ಗೃಹಿಣಿಯರು ಆಗಲಿ, ಕಾಲೇಜ್ಗೆ ಹೋಗೋಂಥ ಮಕ್ಕಳಾಗಲಿ ಯಾರಾದ್ರೂ ಸಹ ಇದನ್ನು ನೋಡಿ ಮಾಡಲಿ ಅಂತಲೇ ನನ್ನ ಚಾನಲ್ ಮುಖಾಂತರ ಈ ಒಂದು ಸಣ್ಣ ವೀಡಿಯೋಗಳನ್ನ ನಾನು ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟು ನನಗೆ ತುಂಬ ಹೆಚ್ಚಾಗಿ ಬೇಕಾಗಿದೆ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ ಅಂತೇಳಿ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ,
ಈಗ ಎಷ್ಟು ಚೆನ್ನಾಗಿದೆ. ನೀವು ಇದನ್ನು ತೆಗ್ದು ಈಗ ಹಿಂಗೆ ಹಾಡ್ಸಿದ್ರೂ ಅದೇನು ಬೀಳೋದಿಲ್ಲ, ಯಾಕಂದರೆ ಅಷ್ಟರ ಮಟ್ಟಿಗೆ ನಾವು ಗ್ಲೂ ಹಾಕಿ ನಾವು ಸ್ಟಿಕ್ಕಾಗಿ ನೀಟಾಗಿ ಅಂಟಿಸಿರೋದ್ರಿಂದ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾನು ಎಲ್ಲೇನೋ ಇಟ್ಟಿದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.